ಕೊಟ್ಟಿರುವಂತಹ ಹೇಳಿಕೆಯಲ್ಲೂ ಕೂಡ ಚಪ್ಪಲಿ ಅಂತಾನೆ ಅವರು ಮೆನ್ಷನ್ ಮಾಡಿದ್ರು. ಮನೆಯಲ್ಲಿ ಏನು ಪಂಚನಾಮೆ ವಿಚಾರಣೆ ಆಗಿತ್ತಲ್ಲ, ಈ ಹೊತ್ತಿನಲ್ಲಿ ವಶಕ್ಕೆ ಪಡೆದುಕೊಂಡಿರುವಂತದ್ದು ಶೂ. ಹಾಗಾದ್ರೆ ಎಲ್ಲೆಲ್ಲಿ ಪೊಲೀಸರು ಹಾಗಾದ್ರೆ ಎಡವಟ್ ಮಾಡಿದ್ದಾರೆ, ಏನಾಗಿದೆ ಅನ್ನುವಂಥದ್ದು ಈಗ ಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಮಿಸ್ ಆಯ್ತು ಅಂದ್ರೆ ಇಂಥ ಪ್ರಕರಣದಲ್ಲಿ ಹೇಗೆ ಮಿಸ್ ಆಗುತ್ತೆ, ಈ ರೀತಿಯಾದಂತ ಅನುಮಾನಗಳು ಕೂಡ ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ಕಿಡ್ನಾಪ್ ವಿಚಾರವಾಗಿ ಸಾಕಷ್ಟು ಇದೆ, ಶವ ಪರೀಕ್ಷೆಯ ವಿಚಾರದಲ್ಲೂ ಕೂಡ ವಿಚಾರಗಳು ಆಗ್ತಿದೆ. ಈಗ ಶೂವಿನ ವಿಚಾರದಲ್ಲೂ ಕೂಡ ದರ್ಶನ್ ಅವರು ಕೊಲೆ ನಡೆದಿರುವಂತಹ ಹೊತ್ತಿನಲ್ಲಿ ಚಪ್ಪಲಿ ಅಂತ ಮೆನ್ಷನ್ ಮಾಡಿದ್ರು ಬಹಳ ಕ್ಲಿಯರ್ ಆಗಿ. ಇನ್ನು ಪೊಲೀಸರು ವಿಚಾರಣೆ ಮಾಡುವಂತ ಹೊತ್ತಿನಲ್ಲಿ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇದೇ ವಿಚಾರವನ್ನ ಈಗ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಒಂದು ಸಾಕಷ್ಟು ಅನುಮಾನಗಳು ಇದೆ, ಯಾಕೆ ಹಿಂಗ ಆಗುತ್ತೆ ಅಂದ್ರೆ ನಟ ದರ್ಶನ್ ಅವರು ಅಂದ್ರೆ ಹೈ ಪ್ರೊಫೈಲ್ ಕೇಸ್, ಬೇರೆ ಯಾವುದೋ ಅಂತ ವಿಚಾರದಲ್ಲ, ಹೈ ಪ್ರೊಫೈಲ್ ಕೇಸ್ ಅಲ್ಲಿ ನಟ ದರ್ಶನ್ ಅವರಿಗೆ ಈ ರೀತಿ ಆಗ್ತಿದೆ ಅನ್ನೋದಾಗಿ ಈಗ ನ್ಯಾಯಾಧೀಶರಿಗೆ ಮುಂದಿಡ್ತಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಇಂದ ಶುರುವಾಗಿರುವಂತ ಪ್ರಕರಣ ಇದು. ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡ ಪ್ರಕರಣದ A1 ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾರೆ. ಅಶ್ಲೀಲ ಮೆಸೇಜ್ ಇಂದಾನೇ ಈ ಪ್ರಕರಣ ಶುರುವಾಗಿರುವಂತದ್ದು. ಅಲ್ಲಿಂದ ಪಟ್ಟಣಗೆರೆಯ ಶೆಡ್ ನಲ್ಲಿ ಭೀಕರವಾಗಿ, ಬೀಭತ್ಸವಾಗಿ, ಭಯಾನಕವಾಗಿ ಆಗಿದೆ. ಆದ್ರೆ ಇವತ್ತು ವಿಚಾರಣೆಯ ಹೊತ್ನಲ್ಲಿ ದರ್ಶನ್ ಅವರ ಬೇಲ್ ಅರ್ಜಿ ಏನಿದೆಯಲ್ಲ, ವಿಚಾರಣೆ ಹೊತ್ನಲ್ಲಿ ದರ್ಶನ್ ಪರ ವಕೀಲರು ಬಹಳ ಪ್ರಮುಖವಾಗಿ ಮುಂದಿಟ್ಟಿರುವಂತದ್ದೇ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆಯಾ ಇಲ್ವಾ ಅನ್ನುವಂತ ವಿಚಾರ. ಈಗ ಮತ್ತೆ 4 ಗಂಟೆಗೆ ಮುಂದೂಡಿಕೆ ಮಾಡಲಾಗಿತ್ತು. ಈಗ ಮತ್ತೆ ವಿಚಾರಣೆ ಆಗ್ತಿದೆ. ಈ ಹೊತ್ತಿನಲ್ಲಿ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ ಮುಂದೆ ಇಟ್ಟಿರುವಂತಹ ವಿಚಾರವೇ ಶೂ ಮತ್ತು ಚಪ್ಪಲಿಯ ವಿಚಾರ. ನೋಡಿ, ಕೊಲೆ ನಡೆದಿರುವಂತಹ ದಿನ ದರ್ಶನ್ ಅವರು ಚಪ್ಪಲಿಯನ್ನು ಧರಿಸಿದ್ರು. ಇದೇ ಹೇಳಿಕೆಯನ್ನ ದರ್ಶನ್ ಅವರು ಕೂಡ ಚಪ್ಪಲಿ ಅಂತ ಹೇಳಿದ್ರು. ಆದರೆ ಪೊಲೀಸರು ವಿಚಾರಣೆ ಮಾಡಿ ವಶಪಡಿಸಿಕೊಂಡಿರುವಂತಹ ಹೊತ್ತಿನಲ್ಲಿ ದರ್ಶನ್ ಅವರ ಮನೆಯಿಂದ ಶೂ ಅನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಮತ್ತೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಹಾಗಾದ್ರೆ ಪೊಲೀಸರು ಏನು ಮಾಡಿದ್ರು ಅನ್ನುವಂತ ವಿಚಾರಗಳು. ಇದರ ಜೊತೆಯಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಟ್ಟೆಯನ್ನ ನಟ ದರ್ಶನ್ ಮನೆಯಿಂದ ವಶಕ್ಕೆ ಪಡೆದಿದ್ದಾರೆ. ಇನ್ನು ಶೂ ಅನ್ನ ಕೂಡ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಇನ್ನು ವಶಕ್ಕೆ ಪಡೆದಿರುವಂತಹ ವೇಳೆ ರಕ್ತದ ಕಲೆಗಳು ಇರಲಿಲ್ಲ. ಏನು ವಿಚಾರ, ಬಟ್ಟೆಗಳನ್ನ ಶೂ ಅನ್ನ ಏನು ವಶಪಡಿಸಿಕೊಂಡಿದ್ರು, ಎಲ್ಲೂ ಕೂಡ ರಕ್ತದ ಕಲೆಗಳು ಇರಲಿಲ್ಲ. ಈ ಎಲ್ಲ ಅಂಶಗಳನ್ನ ಈಗ ಕೋರ್ಟ್ ಮುಂದೆ ತೆರೆದಿಡ್ತಿದ್ದಾರೆ. ಆದ್ರೆ ಶೂನಲ್ಲಿ ರಕ್ತದ ಕಲೆ ಇಲ್ಲ ಅನ್ನುವಂತ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಶೂನಲ್ಲಿ ಡ್ರಾಪ್ ರಕ್ತ ಹಾಕಿದ್ರು ಕೂಡ ಅಚ್ಚರಿ ಇಲ್ಲ. ಈಗ ದರ್ಶನ್ ಪರ CV ನಾಗೇಶ್ ಅವರು ಹೇಳ್ತಿದ್ದಾರೆ. ದರ್ಶನ್ ಪರ ವಕೀಲರು ಮತ್ತೊಂದು ಪ್ರಬಲ ವಿಚಾರವನ್ನ ಕೋರ್ಟ್ ಮುಂದೆ ತೆರೆದಿಟ್ಟಿದ್ದಾರೆ. ನೋಡಿ, ಒಂದು, ದರ್ಶನ್ ಅವರು ಕೊಲೆ ನಡೆದಿರುವಂತಹ ದಿನದಲ್ಲಿ ಚಪ್ಪಲಿಯನ್ನ ಧರಿಸಿದ್ರು, ಅದೇ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಹೊತ್ತಿನಲ್ಲಿ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ದರ್ಶನ್ ಅವರು ಧರಿಸಿದ್ದಾರೆ ಎನ್ನುವಂತಹ ಬಟ್ಟೆ ಮತ್ತು ಶೂ ಅನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಿಂದ ಅದನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈ ವಶಪಡಿಸಿಕೊಳ್ಳಿರುವಂತಹ ಹೊತ್ತಿನಲ್ಲಿ ರಕ್ತದ ಕಲೆಗಳು ಇರಲಿಲ್ಲ. ಆದರೆ ಶೂನಲ್ಲಿ ರಕ್ತದ ಕಲೆ ಇದೆ ಅಂತ ಉಲ್ಲೇಖಿಸಿದ್ದಾರೆ. ಇದೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಇದೇ ವಿಚಾರದಲ್ಲಿ ದರ್ಶನ್ ಪರ ವಕೀಲರು ಒಂದು ಅಂಶವನ್ನ ಮುಂದಿಟ್ಟಿದ್ದಾರೆ. ಶೂನಲ್ಲಿ ಡ್ರಾಪ್ ರಕ್ತ ಹಾಕಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನುವಂತ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಇದು ನೇರವಾಗಿ ಕಾಕಿ ಪೊಲೀಸರ ನಡೆಯ ಮೇಲೆ ಅನುಮಾನಗಳು ವ್ಯಕ್ತ ಆಗುವಂತ ರೀತಿಯಲ್ಲಿ ಕೋರ್ಟ್ ನಲ್ಲಿ ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ. ಇದೇ ವಿಚಾರ ನೋಡಿ, ರಕ್ತದ ಕಲೆಯನ್ನ ಹಾಕಿದ್ರು ಕೂಡ ಅನುಮಾನ ಇಲ್ಲ, ಅಚ್ಚರಿ ಇಲ್ಲ ಅನ್ನುವಂತಹ ವಿಚಾರವನ್ನ ಮುಂದಿಡ್ತಿದ್ದಾರೆ. ಬಹಳಷ್ಟು ಸಾಕಷ್ಟು ಅನುಮಾನಗಳು ಸಹಜವಾಗಿಯೇ ಮೂಡುತ್ತವೆ. ಹೈ ಪ್ರೊಫೈಲ್ ಕೇಸ್, ನಟ ದರ್ಶನ್ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಕೊಲೆಯ ಪ್ರಕರಣ, ಬೇರೆ ಯಾವುದೋ ಒಂದು ವಿಚಾರಗಳಲ್ಲ, ಕೊಲೆಯ ಪ್ರಕರಣದಲ್ಲಿ A2 ಆರೋಪಿ ನಟ ದರ್ಶನ್. ಇನ್ನು ಪೊಲೀಸರು ಸಾಕ್ಷ್ಯಾಧಾರದಲ್ಲೂ ಕೂಡ ಸೆಕ್ಷನ್ಸ್ ಗಳನ್ನ ಹಾಕೋದ್ರಲ್ಲೂ ಕೂಡ ಎಡವಿದ್ದಾರೆ ಅನ್ನುವಂತ ವಿಚಾರ ಇದೆ. ಕಿಡ್ನಾಪ್ ಕೇಸ್ ನಲ್ಲಿ ದರ್ಶನ್ ಅವರ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ಅದು ಕಿಡ್ನಾಪ್